ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 18ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:59 ಇರುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಬೆಳಿಗ್ಗೆ 7:14 ಇರುತ್ತೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರೆ. ಇದು ಈ ದಿನ ಬೆಳಿಗ್ಗೆ 9:24 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:26 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:08 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:45 ಬೆಳಿಗ್ಗೆ 11:28 ಹಾಗೆ ಮಧ್ಯಾಹ್ನ 2:59 ಅಪರಾಹ್ನ 3:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:56 ರಾತ್ರಿ 9:30 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:10. ಹಾಗೆ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ, ಅಂದರೆ ಚಂದ್ರನ ಬಲ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಗಾಂಭೀರ್ಯಕ್ಕೆ, ನ್ಯಾಯಕ್ಕೆ, ಜ್ಞಾನಕ್ಕೆ, ಗೌರವಕ್ಕೆ ಕಾರಕನಾಗಿರುವಂಥವನು. ಹಾಗೆ ಭಾಗ್ಯೋದಯ ಆಗಬೇಕು, ಒಂದು ಪಾಂಡಿತ್ಯವನ್ನು, ಜ್ಞಾನವನ್ನು ಪಡ್ಕೊಳ್ಬೇಕು, ಧನಪ್ರಾಪ್ತಿ ಆಗಬೇಕು, ಪುತ್ರ ಪ್ರಾಪ್ತಿ ಆಗಬೇಕು, ಸಂಪತ್ತು ಎಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ಬಹಳ ಶುಭಕರವಾಗಿರುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಆರಂಭ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದರಲ್ಲೂ ಈ ದಿನ ಬೆಳಿಗ್ಗೆ 8:02 ಬೆಳಿಗ್ಗೆ 9:09 ಟೈಮ್ ಚೆನ್ನಾಗಿದೆ. ಇನ್ನು ಬಹಳ ವಿಶೇಷವಾಗಿ
ಈ ದಿನ ಇರುವಂಥ ಸರ್ವಾರ್ಥ ಸಿದ್ಧಿ ಯೋಗದ ಬಗ್ಗೆ ಕೂಡ ನೀವು ಗಮನ ಹರಿಸಿ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 1:24 ಮಧ್ಯಾಹ್ನ 2:21 ಹಾಗೆ ರಾತ್ರಿ 8:15 ರಾತ್ರಿ 9:18 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5:42 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:27 ಮಧ್ಯಾಹ್ನ 1:24 ಹಾಗೆ ರಾತ್ರಿ 7:12 ರಾತ್ರಿ 8:15 ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ, ನಿಮ್ಮ ವ್ಯಾಪಾರಿ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ವಿಚಾರ, ಬಂಡವಾಳ ತೊಡಗಿಸುವಂಥ ವಿಚಾರಗಳಾಗಲಿ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:32 ಬೆಳಿಗ್ಗೆ 11:29 ಇನ್ನು ಸಂಜೆ 5:12 ಸಂಜೆ 6:10 ಹಾಗೆ ರಾತ್ರಿ 12:27 ರಾತ್ರಿ 1:30 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ಸಮಯ ಬಹಳ ಉತ್ಕೃಷ್ಟವಾದಂತಹ ಸಮಯ. ಇನ್ನು ಯಾವುದೇ ರೀತಿಯ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅಂತಿಮಗೊಳಿಸಲಿಕ್ಕೆ, ಸಹಿ ಮಾಡಲಿಕ್ಕೆ, ಈ ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ, ಹಾಗೆ ಗಣ್ಯರನ್ನು ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ಅನುಕೂಲಕರವಾಗಿದೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:38 ಬೆಳಿಗ್ಗೆ 9:35 ಹಾಗೆ ಅಪರಾಹ್ನ 3:18 ಅಪರಾಹ್ನ 4:15 ಇನ್ನು ರಾತ್ರಿ 10:21 ರಾತ್ರಿ 11:24 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಬಹುದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಒಳ್ಳೆಯ ಲಾಭಗಳಿದೆ, ಅನುಕೂಲ ಇದೆ, ವ್ಯಾಪಾರ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಶುಕ್ರ ಹೋರಾದಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:35 ಬೆಳಿಗ್ಗೆ 10:32 ಇನ್ನು ಸಂಜೆ 4:15 5:12 ಹಾಗೆ ರಾತ್ರಿ 11:24 ರಾತ್ರಿ 12:27 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸಗಳು ಯಾವುದೇ ಇರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಹಾಗಾಗಿ ಆಯಾ ದಿನದ ಪಂಚಾಂಗವನ್ನು ನೀವು ತಿಳ್ಕೊಳ್ಬೇಕು. ಆ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಯಾವುದಿದೆ ಅನ್ನುವಂಥದ್ದನ್ನು ನೋಡಿ ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ನಿಮ್ಮ ಪ್ರಯತ್ನ ಫಲಪ್ರದವಾಗುತ್ತೆ. ಹಾಗಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಖಂಡಿತ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ. ಈ ಗುರುವಾರದ ದಿನ ಅಶ್ವಿನಿ ನಕ್ಷತ್ರ ಇದ್ದರೆ ಅದು ಸರ್ವ ಕೆಲಸ ಕಾರ್ಯಗಳಿಗೂ ಕೂಡ ಯಶಸ್ವಿಯಾಗುವಂಥ ಒಂದು ದಿನ, ಸರ್ವಾರ್ಥ ಸಿದ್ಧಿ ಯೋಗ. ಇದು ಈ ದಿನ ಬೆಳಿಗ್ಗೆ 7:14 ಪ್ರಾರಂಭ ಆಗುತ್ತೆ, ಇಡೀ ದಿನ ಇರುತ್ತೆ ಈ ಯೋಗ. ಹಾಗಾಗಿ ನೀವು ಉಪಯುಕ್ತವಾದಂತಹ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಂಕಲ್ಪವನ್ನು ಈ ದಿನ ಮಾಡ್ಕೊಳ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಧನುರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಒಂದು ದಿನ. ಹಾಗಾಗಿ ಈ ಶುಕ್ರನ ಸ್ಥಾನ ಬದಲಾವಣೆ ಏನಿದೆ ಇದು ಕೂಡ ಕೆಲವೊಂದು ವ್ಯವಹಾರಗಳಲ್ಲಿ, ಅದರಲ್ಲೂ ಈ ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ
ಎಲ್ಲ 12 ರಾಶಿಯವರಿಗೆ ಈ ದಿನ ಶುಕ್ರನ ಈ ಸ್ಥಾನ ಬದಲಾವಣೆ ಏನಿದೆ ಇದು ಕೆಲವೊಂದು ವಿಚಾರಗಳಲ್ಲಿ ಉತ್ತಮ ಫಲವನ್ನು ತಂದರೆ ಕೆಲವು ವಿಚಾರಗಳಲ್ಲಿ ಮಿಶ್ರ ಫಲವನ್ನು ತರುತ್ತೆ. ಅದನ್ನು ನಾವು ಮುಂದೆ ಈ ಶುಕ್ರನ ರಾಶಿ ಬದಲಾವಣೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಹಾಗೆ ಈ ದಿನ ರಾತ್ರಿ 8:39 ಅಷ್ಟಮಿ ತಿಥಿ ಇರುತ್ತೆ. ಅಶ್ವಿನಿ ನಕ್ಷತ್ರ, ಮಾಸ ಶೂನ್ಯ ನಕ್ಷತ್ರ, ಅಮೃತ ಘಟಿ ಇರುವಂತಹ ಸಂದರ್ಭದಲ್ಲಿ ಮೃತ್ಯು ಪಂಚಕ, ಗುರುಹೋರ, ಸಿಂಹಲಗ್ನ, ಮಖ ನಕ್ಷತ್ರ ಇರುವಾಗ ಪ್ರವೇಶ ಆಗಿ ಬುಧನ ಯುತಿಯನ್ನ ಹೊಂದಿ ಧರ್ಮ ಕರ್ಮಾಧಿಪತಿ ಯೋಗ ಸೃಷ್ಟಿಯಾಗ್ತಾ ಇದೆ. ಇದು ಫೆಬ್ರವರಿ 12ರವರೆಗೆ ಇರುತ್ತೆ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರಗಳ ಪರಿಭ್ರಮಣೆಯನ್ನು ಮಾಡ್ತಾನೆ. ಹಾಗಾಗಿ ಈ ಕುಂಭಲಗ್ನ, ಸಿಂಹಲಗ್ನ, ಹಾಗೆ ಕುಂಭರಾಶಿ, ಸಿಂಹರಾಶಿ ಇವ್ರಿಗೂ ಕೂಡ ಶುಕ್ರ ಮತ್ತೆ ಕುಜ ಇವರಿಬ್ಬರು ಕೂಡ ಧರ್ಮ ಕರ್ಮಾಧಿಪತಿಗಳಾಗಿರೋದ್ರಿಂದ ಈ ಎರಡೂ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಸಿಂಹಲಗ್ನ ಮತ್ತೆ ಸಿಂಹರಾಶಿ, ಕನ್ಯಾ ಲಗ್ನ ಮತ್ತೆ ಕನ್ಯಾ ರಾಶಿ, ಮಕರ ಲಗ್ನ ಮತ್ತೆ ಮಕರ ರಾಶಿ, ಕುಂಭಲಗ್ನ ಮತ್ತೆ ಕುಂಭರಾಶಿ ಇವರು ಧರ್ಮ ಮಾರ್ಗದಲ್ಲಿ ನಡೆದರೆ ಈ ಯೋಗಗಳು ಗಜಕೇಸರಿ ಯೋಗಕ್ಕಿಂತ ಉತ್ತಮ ಫಲವನ್ನು ಕೊಡುತ್ತೆ. ಹಾಗಾಗಿನೇ ಈ ಒಂದು ತಿಂಗಳು ಶುಕ್ರ ಮತ್ತು ಕುಜ ಇವರಿಬ್ಬರೂ ಕೂಡ ಬಹಳ ವಿಶೇಷವಾಗಿ ಯುತಿಯಲ್ಲಿರೋದ್ರಿಂದ ಉತ್ತಮವಾದಂತಹ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ. ಇನ್ನು ಅಧಿಕಾರಿ ವರ್ಗದವರಲ್ಲಾಗಲಿ ಅಥವಾ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವರು ಕೂಡ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಭದ್ರಪಡಿಸ್ಕೊಳ್ತೀರಿ. ಒಳ್ಳೆಯ ಹೆಸರನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ಒಂದು ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಇಲ್ಲಿ ಕುಜ ಮತ್ತು ಶುಕ್ರರ ಯುತಿ ಬಹಳ ವಿಶೇಷವಾಗಿ ನಡೀತಾ ಇರುವಂಥದ್ದು. ಇನ್ನು ಬುಧ ಕೂಡ ಧನು ರಾಶಿಯಲ್ಲಿದ್ದಾನೆ. ಇನ್ನು ಫೆಬ್ರವರಿ 1ನೇ ತಾರೀಕು ಮಕರ ರಾಶಿಗೆ ಬುಧನ ಪ್ರವೇಶ ಆಗ್ಬಿಡುತ್ತೆ. ಇಲ್ಲಿ ರವಿ ಮತ್ತೆ ಬುಧ ಒಟ್ಟಿಗೆ ಇರುವಂಥ ಸಂದರ್ಭ ಇರುತ್ತೆ. ಆದರೆ ಶುಕ್ರ ಮತ್ತೆ ಕುಜರು ಈ ಎರಡು ಗ್ರಹಗಳ ಯುತಿ ಏನಿದೆ ಇದು ಉತ್ತಮವಾದಂತಹ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ದಳ್ಳಾಳಿಗಳು ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡೋದಾದ್ರೆ, ಇಲ್ಲಿ ಈ ತಿಂಗಳಲ್ಲಿ ಬಾಡಿಗೆ ಮನೆಗೆ ಹೋಗಲಿಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ದಿನ ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಜನವರಿ 31ನೇ ತಾರೀಕು ನೀವು ಪ್ರಯತ್ನ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಫೆಬ್ರವರಿ 14ನೇ ತಾರೀಕು ಚೆನ್ನಾಗಿದೆ. ಹಾಗಾಗಿ ನೀವು ನಿಮ್ಮ ಹೊಸ ಮನೆಯ ಗೃಹ ಪ್ರವೇಶ ಆಗಲಿ, ಬಾಡಿಗೆ ಮನೆಗೆ ಸ್ಥಳಾಂತರ ಆಗುವಂಥದ್ದಾಗಲಿ ಅಥವಾ ಲೀಸ್ ಮನೆಗೆ ಹೋಗುವಂಥದ್ದಾಗಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಈ ಫೆಬ್ರವರಿ 14ನೇ ತಾರೀಕು ಮಾಡ್ಬೋದು. ವಸಂತ ಪಂಚಮಿ ಇರುವಂಥ ದಿನ, ಬಹಳ ಅತ್ಯುತ್ತಮವಾಗಿರುವಂಥ ದಿನ ಅದು. ಇನ್ನು ಫೆಬ್ರವರಿನಲ್ಲೇ ಗೃಹ ಪ್ರವೇಶಕ್ಕೆ ಒಳ್ಳೆಯ ದಿನ ಅಂತ ಹೇಳಿದ್ರೆ ಇದು 14ನೇ ತಾರೀಕು ಪ್ರಶಸ್ತವಾಗಿದೆ. ಈ ದಿನ ನೀವು ಮಾಡ್ಬೋದು. ಇನ್ನೂ ಒಂದು 2-3 ಮುಹೂರ್ತಗಳಿದೆ. ಆದರೆ ಅದನ್ನು ನಿಮ್ಮ ತಾರಾಬಲವನ್ನು ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ. ಆದರೆ ಫೆಬ್ರವರಿ 14 ಮಾತ್ರ ಪ್ರಶಸ್ತವಾಗಿರೋದ್ರಿಂದ ಆ ದಿನ ನೀವು ಫಿಕ್ಸ್ ಮಾಡ್ಕೊಳ್ಬೋದು. ಇನ್ನು ಆಗಸ್ಟ್ ತಿಂಗಳಲ್ಲಿ ಗೃಹ ಪ್ರವೇಶಕ್ಕೆ ಯಾವ ದಿನ ಸೂಕ್ತ ಇದೆಯೇ, ಒಳ್ಳೆಯ ದಿನಗಳಿದೆಯೇ ಅಂತ ಹೇಳಿ ಒಬ್ಬರು ವೀಕ್ಷಕರು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ವಾಸ್ತು ಪುರುಷ ಆಗಸ್ಟ್ 5ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ರಾಜ್ಯಭಾರ ಮಾಡ್ತಾನೆ. ಇದು ಶುಭ ಕಾಲ. ಇನ್ನು ಉಳಿದಂತೆ ಆಗಸ್ಟ್ ತಿಂಗಳಲ್ಲಿ ಅಷ್ಟೊಂದು ಪ್ರಶಸ್ತವಾದಂತಹ ಸಮಯ ಇಲ್ಲ. ಹಾಗಾಗಿ ಆಗಸ್ಟ್ 5ರಿಂದ 19ನೇ ತಾರೀಕಿನ ಒಳಗೆ ನೀವು ಗೃಹ ಪ್ರವೇಶಕ್ಕೆ ದಿನಾಂಕವನ್ನು ನಿರ್ಧಾರ ಮಾಡ್ಕೊಳ್ಬಹುದು. ಇನ್ನು ನಮ್ಮ ಬಂಧುಗಳು ಕೇಳಿರುವಂತಹ ಕೆಲವು ಪ್ರಶ್ನೆಗಳಲ್ಲಿ ಹುಟ್ಟಿದ ದಿನಾಂಕ ಇದೆ, ಸಮಯ ಇಲ್ಲ, ಸ್ಥಳ ಇಲ್ಲ. ಇನ್ನು ಕೆಲವರು ಕೇಳಿರುವಂತಹ ಪ್ರಶ್ನೆಗಳು ತುಂಬಾ ಉದ್ದುದ್ದ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಾವು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದೀರಿ. ನಿಮ್ಮ ಕುತೂಹಲಕ್ಕೆ ನಾವು ಕೂಡ ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ಈ ನೆನ್ನೆಯ ದಿನದ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ, ಇನ್ನು ಚಿಕ್ಕ ಮಕ್ಕಳ ಭವಿಷ್ಯದ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಹಾಗಾಗಿ ಪುಟ್ಟ ಮಕ್ಕಳ ಭವಿಷ್ಯದ ಬಗ್ಗೆ ಆದಷ್ಟು ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಿ. ಅವರ ರಾಶಿ ನಕ್ಷತ್ರ ಯಾವುದು ಅಥವಾ ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ಯಾವ ಹೆಸರನ್ನು ಇಡಬೇಕು ಇತ್ಯಾದಿ ವಿಚಾರಗಳನ್ನು ಕೇಳಿ. ಆದರೆ ಪುಟ್ಟ ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ವಿದ್ಯಾಭ್ಯಾಸ, ಅವರ ಮುಂದಿನ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋಂಥದ್ರ ಬಗ್ಗೆ ದಯಮಾಡಿ ಪ್ರಶ್ನೆಗಳನ್ನು ಕೇಳಬೇಡಿ.
ಏಕೆಂದರೆ ಪುಟ್ಟ ಮಕ್ಕಳಿಗೆ ಈ ಭವಿಷ್ಯ ಹೇಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. 15-16 ವರ್ಷ ಕಳೀಲಿ, ನಂತರದಲ್ಲಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಅಥವಾ ಅವರ ಆರೋಗ್ಯದ ಬಗ್ಗೆ, ಅವರ ಉದ್ಯೋಗದ ಬಗ್ಗೆ, ವೈವಾಹಿಕ ಜೀವನದ ಬಗ್ಗೆ ನಾವು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನಾವು ಈ ಮನೆಗೆ ಇರುವಂತಹ ಬ್ರಹ್ಮಸ್ಥಾನ ಇದು ಎಲ್ಲಿರುತ್ತೆ, ಇದರಲ್ಲಿ ನಾವು ಅನುಸರಣೆ ಮಾಡಬೇಕಾಗಿರುವಂತಹ ಕೆಲವು ಮುಖ್ಯವಾದ ವಿಚಾರಗಳ್ಯಾವುದು, ವಾಸ್ತು ನಿಯಮ ಏನು ಹೇಳುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾಗಿ ಈ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಇರಬೇಕಾದಂತಹ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು ಅನ್ನುವಂಥ ವಿಚಾರವನ್ನು ನೆನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ. ಆದರೆ ಈ ದಿನ ನಾವು ಈ ಬ್ರಹ್ಮಸ್ಥಾನದಲ್ಲಿ ವಾಸ್ತುವಿನ ಪಾತ್ರ ಏನು, ಹಾಗಾಗಿ ಈ ಬ್ರಹ್ಮಸ್ಥಾನ ಅನ್ನುವಂಥದ್ದು ಗೃಹದ ಪ್ರಮುಖವಾದಂತಹ ಸ್ಥಾನ, ಇದು ಹೇಗೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ವಾಸ್ತುಶಾಸ್ತ್ರದಲ್ಲಿ ಎಲ್ಲ ವಲಯಗಳಿಗೂ ಕೂಡ ಸಮಾನವಾದಂಥ ಮಹತ್ವವನ್ನು ಕೊಟ್ಟಿದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದರಲ್ಲೂ ಈ ಬ್ರಹ್ಮಸ್ಥಾನ ಅನ್ನುವಂಥದ್ದು ಅತ್ಯಂತ ಮಹತ್ವದ ಸ್ಥಾನವಾಗಿರುವಂಥದ್ದು. ಇದು ಪ್ರಪಂಚದ ಸೃಷ್ಟಿಕರ್ತ ಅಂತಲೇ ಹೇಳೇ ಕರೆಯಲ್ಪಡುವಂಥ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಾನ ಇದು. ಹಾಗಾಗಿನೇ ಈ ಬ್ರಹ್ಮನ ತಾಣ ಮನೆಯಲ್ಲಿ ಯಾವ ಜಾಗದಲ್ಲಿರುತ್ತೆ, ಇದನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ಮನೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ನೀವು ವಾಸ ಮಾಡ್ತಾ ಇರುವಂಥ ಮನೆಯಲ್ಲಾಗಲಿ ಬ್ರಹ್ಮಸ್ಥಾನವನ್ನು ನೀವು ನಿರ್ಧಾರ ಮಾಡಿಕೊಳ್ಬೇಕು. ಹಾಗಾಗಿ ಮನೆ ಅಥವಾ ಈ ಆಸ್ತಿಯ ಶಕ್ತಿಯನ್ನು ಈ ಬ್ರಹ್ಮಸ್ಥಾನದ ಪ್ರದೇಶದಿಂದ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಒಂದು ಮನೆ ಅಭಿವೃದ್ಧಿಯನ್ನು ಪಡ್ಕೊಳ್ಬೇಕು, ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ ಇರಬೇಕು. ಹಾಗೆ ನೀವು ಮಾಡುವಂಥ ವ್ಯಾಪಾರವಾಗಲಿ, ಉದ್ಯೋಗ ಆಗಲಿ ಅಥವಾ ಮನೆಯಿಂದ ನಡೆಸುವಂಥ ಯಾವುದೇ ಚಟುವಟಿಕೆಗಳಾಗಲಿ ಅದರಲ್ಲಿ ಅತ್ಯುನ್ನತವಾದಂಥ ಒಂದು ಉನ್ನತಿಯನ್ನು ಪಡ್ಕೊಳ್ಬೇಕು. ಇದು ಬ್ರಹ್ಮನ ಪ್ರದೇಶವನ್ನು ಸೂಚಿಸುವಂಥದ್ದು, ಸಕಾರಾತ್ಮಕವಾಗಿ ಇರಬೇಕು. ಹಾಗಾಗಿ ಮನೆಯ ಸಮೃದ್ಧಿ ಈ ಬ್ರಹ್ಮಸ್ಥಾನವನ್ನು ಆಧರಿಸಿದೆ ಅನ್ನುವಂಥದ್ದನ್ನು ವಾಸ್ತುಶಾಸ್ತ್ರ ಹೇಳುತ್ತೆ. ಇಲ್ಲಿ ಬ್ರಹ್ಮಸ್ಥಾನ ನಿಖರವಾದಂಥ ಒಂದು ಸ್ಥಳ, ಮತ್ತು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬ್ರಹ್ಮಸ್ಥಾನವನ್ನು ಉಪೇಕ್ಷೆ ಮಾಡದೆ ನಾವು ಆ ಸ್ಥಾನವನ್ನು ನಿರ್ಧಾರ ಮಾಡಬೇಕು. ಇಲ್ಲಿ ಈ ಬ್ರಹ್ಮಸ್ಥಾನದ ಲೆಕ್ಕಾಚಾರದ ಪ್ರಕಾರ ಈ ಮನೆಯ ಈ ವಲಯ ಏನಿದೆ ಅದರ ಕೇಂದ್ರ ಸ್ಥಳನೇ ಬ್ರಹ್ಮಸ್ಥಾನ. ಹಾಗಾಗಿ ಮನೆಯ ಎಲ್ಲ ದಿಕ್ಕುಗಳ ಎಲ್ಲ ಶಕ್ತಿಯೂ ಕೂಡ ಈ ಒಂದು ಬ್ರಹ್ಮಸ್ಥಾನದಲ್ಲಿ ಸಂಧಿಸುತ್ತೆ. ಹಾಗಾಗಿ ಮನೆಗೆ ಒಂದು ಕಳೆ, ಮನೆಗೆ ಒಂದು ಆಯಸ್ಸು, ಹಾಗೆ ಮನೆಗೆ ಒಂದು ಸಕಾರಾತ್ಮಕ ಶಕ್ತಿ ಇರಬೇಕು ಅಂತ ಹೇಳಿದ್ರೆ ಅದು ಬ್ರಹ್ಮಸ್ಥಾನದಲ್ಲಿ ಸಮ್ಮಿಳಿತವಾಗುವಂಥದ್ದು. ಹಾಗಾಗಿನೇ ಇದನ್ನು ಮನೆಯ ಮಧ್ಯದ ಭಾಗದ ಬಿಂದು ಅಂತ ಹೇಳಿ ಕರೀತಾರೆ. ಮತ್ತು ಮನೆಯಲ್ಲಿ ಇರುವಂಥ ಆ ನಿವಾಸಿಗಳೇನಿದ್ದಾರೆ ಅಥವಾ ಕುಟುಂಬಸ್ಥರೇನಿದ್ದಾರೆ ಅವರಿಗೆ ಧನಾತ್ಮಕ ಶಕ್ತಿಯನ್ನು ಒದಗಿಸುವಂಥದ್ದು ಈ ಬ್ರಹ್ಮಸ್ಥಾನ. ಹಾಗಾಗಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇರುತ್ತೆ ಈ ಬ್ರಹ್ಮಸ್ಥಾನ. ಹಾಗೆ ಈ ಬ್ರಹ್ಮಸ್ಥಾನಕ್ಕೆ ಇರುವಂತಹ ಶಕ್ತಿ ಏನಿದೆ ಅಂತ ಹೇಳಿದ್ರೆ ಈ ಮನೆಯಲ್ಲಿರುವಂಥ ಬೇರೆ ಬೇರೆ ಮೂಲೆಗಳಿಗೆ ತಲುಪುವಂಥ ಎಲ್ಲ ಶಕ್ತಿಗಳನ್ನು ಇದು ಸೆರೆ ಹಿಡಿಯುತ್ತೆ, ತನ್ನ ಕಡೆಗೆ ಆಕರ್ಷಣೆ ಮಾಡುತ್ತೆ. ಹಾಗಾಗಿನೇ ಎಲ್ಲ ಈ ಮನೆಯ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಇದು. ಹಾಗಾಗಿನೇ ಈ ಬ್ರಹ್ಮ ಸ್ಥಾನ ಏನಿದೆ, ಈ ವಲಯ, ಇದು ಪಂಚತತ್ವ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು. ಪ್ರಕೃತಿಯ 5 ಅಂಶಗಳ ಮೇಲೆ ಇದು ಅಧಿಕಾರವನ್ನು ಹೊಂದಿರುತ್ತೆ. ಹಾಗಾಗಿ ಈ ಬ್ರಹ್ಮಸ್ಥಾನ ವಾಸ್ತುವಿನ ಧನಾತ್ಮಕ ಪ್ರಭಾವ ನಿರ್ಣಯವಾಗುವಂಥ ಒಂದು ವಿಶೇಷ ಸ್ಥಳ. ಹಾಗಾಗಿನೇ ಈ ಕೇಂದ್ರ ಬಿಂದು ಏನಿದೆ ಇದು ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಸಮೃದ್ಧಿಯನ್ನು, ಸಂತೋಷವನ್ನು ಮತ್ತು ಆರೋಗ್ಯಕರವಾದಂಥ ಜೀವನಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಇದನ್ನು ಗಮನಿಸಬೇಕಾಗತ್ತೆ. ಹಾಗೆ ಹಿಂದೆ ಮನೆಯನ್ನು ನೀವು ನೋಡಿದ್ರೆ, ಅಂದರೆ ನಮ್ಮ ಹಿರಿಯ ತಲೆಮಾರಿನ ಮನೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಕಲ್ಪಿಸ್ಕೊಂಡ್ರೆ ಮನೆಯ ಮಧ್ಯ ಸ್ಥಳದಲ್ಲಿ ಖಾಲಿ ಪ್ರದೇಶ ಇರ್ತಾ ಇತ್ತು. ಇದನ್ನೇ ತೊಟ್ಟಿ ಮನೆ ಅಂತ ಹೇಳಿ ಕರೀತಾ ಇದ್ರು. ಆ ಜಾಗದಲ್ಲಿ ತುಳಸಿ ಗಿಡವನ್ನು ಇಡ್ತಾ ಇದ್ರು. ಇಲ್ಲಿ ದೇವರ ಕೋಣೆಯನ್ನು ಕೆಲವರು ನಿರ್ಮಾಣ ಮಾಡ್ತಾ ಇದ್ರು. ಆದರೆ ಈ ಸ್ಥಾನ ಸಾಮಾನ್ಯವಾಗಿ ಖಾಲಿ ಇರುವಂಥದ್ದು, ತೆರೆದ ಜಾಗ. ಇಲ್ಲಿ ದೇವತೆಗಳ ವಿಗ್ರಹವನ್ನು ಮಧ್ಯದಲ್ಲಿ ಇಡುವಂಥದ್ದು ಕೂಡ ಇತ್ತು. ಏಕೆಂದರೆ ಈ ಸ್ಥಳ ಧನಾತ್ಮಕ ಕಂಪನವನ್ನು ಹೆಚ್ಚು ಸೃಷ್ಟಿ ಮಾಡುವಂತಹ ಸ್ಥಳ. ಹಾಗಾಗಿ ಇಡೀ ಮನೆಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಹೋಗಬೇಕು ಅಂತ ಹೇಳಿದ್ರೆ ಇದು ಮಧ್ಯದಲ್ಲಿ ಇದ್ದಾಗ ಎಲ್ಲ ಕಡೆಗೂ ಕೂಡ ಇದು ಪಸರಿಸತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಧ್ಯದ ಸ್ಥಳವನ್ನು ಖಾಲಿ ಬಿಡ್ತಾ ಇದ್ರು. ಹಾಗೆ ಅದು ಆಕಾಶಕ್ಕೆ ತೆರೆದುಕೊಂಡಂತೆ ಇರ್ತಾ ಇತ್ತು. ಅಂದರೆ 4 ದಿಕ್ಕಿನಿಂದಲೂ ಕೂಡ ಅವರು ಮಾಳಿಗೆಯನ್ನು ಆ ಬ್ರಹ್ಮಸ್ಥಾನದ ಒಳಕ್ಕೆ ಬಗ್ಗಿಸ್ತಾ ಇದ್ರು. ಹಾಗಾಗಿ
ಮಳೆಯಾಗಲಿ, ಗಾಳಿಯಾಗಲಿ, ಬಿಸಿಲಾಗಲಿ ಅದು ಬ್ರಹ್ಮಸ್ಥಾನಕ್ಕೆ ನೇರವಾಗಿ ಬೀಳ್ತಾ ಇತ್ತು. ಹಾಗಾಗಿ ಒಂದು ಮನೆಯಲ್ಲಿ ಬ್ರಹ್ಮಸ್ಥಾನ ಸರಿ ಇದೆ ಅಂತ ಹೇಳಿದ್ರೆ ಅಲ್ಲಿ 90% ವಾಸ್ತುಶಾಸ್ತ್ರವನ್ನು ಸರಿಪಡಿಸ್ಬಿಡುತ್ತೆ ಅದು. ಹಾಗಾಗಿ ಯಾವುದೇ ದೋಷಗಳಿದ್ರೂ ಕೂಡ ಈ ಬ್ರಹ್ಮಸ್ಥಾನದಿಂದ ನಾವು ವಾಸ್ತು ದೋಷವನ್ನು ಪರಿಹಾರ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗೆ ನಿಮ್ಮ ಮನೆ ಆಯತಾಕಾರದಲ್ಲಿದೆಯಾ ಅಥವಾ ಚೌಕಾಕಾರದಲ್ಲಿದೆಯಾ ಅಥವಾ ಇನ್ನೂ ಯಾವುದೇ ರೀತಿಯ ವಿನ್ಯಾಸದಲ್ಲಿದ್ದರೂ ಕೂಡ ಈ ಬ್ರಹ್ಮಸ್ಥಾನವನ್ನು ಕೇಂದ್ರದಿಂದ ನಾವು ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಹೊರಗಿನ ಗೋಡೆಯ ಎಲ್ಲ 8 ದಿಕ್ಕುಗಳನ್ನು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ ಹೀಗೆ ಒಂದು ರೇಖೆಯನ್ನು ಎಳೆದು ನೋಡಿದಾಗ ಆ ಸ್ಥಳದ ಒಂದು ಭಾಗದಲ್ಲಿ ಎಲ್ಲ ರೇಖೆಗಳು ಕೂಡ ಕೂಡಿಕೊಳ್ಳುತ್ತೆ. ಹಾಗಾಗಿ ಆ ಎಲ್ಲ ರೇಖೆಗಳು ಬಂದು ಸೇರುವಂತಹ ಸ್ಥಳವೇ ಬ್ರಹ್ಮಸ್ಥಾನದ ಕೇಂದ್ರ ಬಿಂದು ಆಗಿರುತ್ತೆ. ಹಾಗಾಗಿ ಈ ಬ್ರಹ್ಮಸ್ಥಾನದ ದಿಕ್ಕನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಸಾಧ್ಯವಾದಷ್ಟು ಅಲ್ಲಿ ಮುಕ್ತವಾಗಿ ಇಡಬೇಕು. ಅಂದರೆ ಯಾವುದೇ ರೀತಿಯ ಭಾರದ ವಸ್ತುಗಳನ್ನು ಅಲ್ಲಿ ಇಡಬಾರ್ದು ಅನ್ನುವಂಥದ್ದು. ಹಾಗೆ ಈ ಬ್ರಹ್ಮಸ್ಥಾನಕ್ಕೆ ಯಾವುದೇ ರೀತಿಯ ಭಂಗ ಬರಬಾರ್ದು, ಯಾವುದೇ ರೀತಿಯ ದೋಷಗಳು ಕೂಡ ಉಂಟಾಗಬಾರ್ದು. ಹಾಗಾಗಿ ಈ ಮನೆಯ ಮಧ್ಯಭಾಗದಲ್ಲಿ ನಾವು ಹಳೆಯ ವಸ್ತುಗಳನ್ನು ಇಡುವಂಥದ್ದು, ಭಾರದ ವಸ್ತುಗಳನ್ನು ಇಡುವಂಥದ್ದು, ಚಪ್ಪಲಿಗಳನ್ನು ಬಿಡುವಂಥದ್ದು ಇತ್ಯಾದಿಗಳನ್ನು ಮಾಡಬಾರ್ದು. ಹಾಗಾಗಿ ಈ ಬ್ರಹ್ಮಸ್ಥಾನದಲ್ಲಿ ಇಷ್ಟು ವಸ್ತುಗಳನ್ನೇ ಅಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮೆಟ್ಟಿಲುಗಳು ಕೂಡ ಇಡಬಾರ್ದು, ಗೋಡೆಗಳು ಬರಬಾರ್ದು, ಯಾವುದೇ ರೀತಿಯ ಪಿಲ್ಲರ್ಗಳು ಇರಬಾರ್ದು, ಪಾಯವನ್ನು ಕಟ್ಟಿರಬಾರ್ದು. ಈ ಸ್ಥಳ ದೋಷಯುಕ್ತವಾದರೆ ಅನೇಕ ರೀತಿಯ ತೊಂದರೆಗಳು ಆ ಮನೆಗೆ ಪ್ರಾಪ್ತಿಯಾಗ್ಬಿಡುತ್ತೆ. ಹಾಗಾಗಿನೇ ಈ ಕಷ್ಟಗಳನ್ನು ಅನುಭವಿಸುವಂಥದ್ದು, ಅಪಘಾತಗಳು ಮೇಲಿಂದ ಮೇಲೆ ಆಗ್ತಾ ಇರುವಂಥದ್ದು ಕುಟುಂಬಸ್ಥರಿಗೆ ಇದೆಲ್ಲವೂ ಕೂಡ ಈ ಬ್ರಹ್ಮಸ್ಥಾನದ ದೋಷದಿಂದ ಉಂಟಾಗುವಂಥದ್ದು. ಹಾಗಾಗಿನೇ ಈ ಬ್ರಹ್ಮಸ್ಥಾನ ಎಲ್ಲ ರೀತಿಯಿಂದ ದೋಷಮುಕ್ತವಾಗಿ ಇಟ್ಕೊಳ್ಬೇಕು. ಹಾಗೆ ದೈವಾನುಗ್ರಹದ ಜೊತೆಗೆ ಸಂಪತ್ತು, ಸಂತೋಷ, ಆರೋಗ್ಯ, ಅಭಿವೃದ್ಧಿಗಳು ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಬ್ರಹ್ಮಸ್ಥಾನದಲ್ಲಿ ಗಾಳಿ ಬೆಳಕು ವಿಶೇಷವಾಗಿ ಓಡಾಡ್ತಾ ಇರಬೇಕು. ಹಾಗೆ ಈ ಬ್ರಹ್ಮಸ್ಥಾನದ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸೂರ್ಯನ ಕಿರಣಗಳು ಈ ಕಟ್ಟಡದ ಒಳಗೆ ಪ್ರವೇಶ ಮಾಡಬೇಕು. ಮೇಲ್ಭಾಗದಲ್ಲಿ ತೆರೆದಿರುವಂಥ ಪ್ರದೇಶವನ್ನು ಇಟ್ಟಿರಬೇಕು ಅನ್ನುವಂಥದ್ದು. ಹಾಗಾಗಿನೇ ಇತ್ತೀಚಿನವರು ತೋಟದಲ್ಲಾಗಲಿ ಮನೆ ಕಟ್ಟುವಂಥ ಸಂದರ್ಭ ಅಥವಾ ಹೆಚ್ಚು ವಿಸ್ತೀರ್ಣದ ನಿವೇಶನಗಳಲ್ಲಿ ಮನೆ ಕಟ್ಟುವಂಥ ಒಂದು ವಿಚಾರದಲ್ಲೂ ಕೂಡ ಈ ಬ್ರಹ್ಮಸ್ಥಾನವನ್ನು ತೆರೆದಿಟ್ಟಿರ್ತಾರೆ. ಅಲ್ಲಿ ಮನೆಯ ಮೇಲೆ ಸೂರ್ಯನ ಕಿರಣಗಳು ಬರುವಂತೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ಈ ವಾಸ್ತುಶಾಸ್ತ್ರದಲ್ಲಿ ಬ್ರಹ್ಮಸ್ಥಾನಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ. ಹಾಗಾಗಿ ಈ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಮನೆಗಳಿಗೆ ಮೇಲ್ಛಾವಣಿಯಲ್ಲಿ ಸೂರ್ಯನ ಕಿರಣಗಳು ಬರುವಂತೆ ವ್ಯವಸ್ಥೆ ಮಾಡುವಂಥದ್ದು ಒಂದು ಕಡೆ ಆದರೆ, ಇನ್ನು ವಾಸ್ತುವಿನ ರೀತಿಯಲ್ಲಿಯೇ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಬ್ರಹ್ಮಸ್ಥಾನ ಬಹಳ ವಿಶೇಷವಾಗಿ ಆ ಮನೆಗೆ ಒಳ್ಳೆಯದನ್ನು ತರುತ್ತೆ. ಹಾಗೆ ಇತ್ತೀಚೆಗೆ ಕಟ್ತಾ ಇರುವಂತಹ ಮನೆಗಳಲ್ಲಿ ಬ್ರಹ್ಮಸ್ಥಾನಗಳನ್ನು ಕೆಲವರು ಬಿಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಥಳದಲ್ಲಿ ಹೂವಿನ ಉದ್ಯಾನವನವನ್ನು ನಿರ್ಮಾಣ ಮಾಡ್ಬೋದು, ಹುಲ್ಲು ಹಾಸನ್ನು ಹಾಕ್ಬೋದು, ತುಳಸಿ ಗಿಡವನ್ನು ಇಲ್ಲಿ ಬೆಳೆಸಬಹುದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಪೂಜಾ ಕೋಣೆಗಳಂತಹ ಪವಿತ್ರ ಸ್ಥಳಗಳನ್ನು ಕೂಡ ಸಾಧ್ಯ ಆದರೆ ಮಾಡಬಹುದು ಅನ್ನುವಂಥ ವಿಚಾರ ಇದೆ. ಹಾಗೆ ಕೆಲವರು ಈ ಊಟದ ಜಾಗವನ್ನು ಬ್ರಹ್ಮಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ, ಡೈನಿಂಗ್ ಹಾಲನ್ನು ಮಾಡಿರ್ತಾರೆ. ಇದು ಕೂಡ ಪರವಾಗಿಲ್ಲ. ಆದರೆ ಈ ಕೇಂದ್ರವನ್ನು ಯಾವಾಗಲೂ ಕೂಡ ಖಾಲಿ ಇಟ್ಟಿರಬೇಕು ಅನ್ನುವಂಥದ್ದು. ಹಾಗೆ ಕೆಲವರಿಗೆ ಸಣ್ಣ ಡೈಮೆನ್ಷನ್ನಲ್ಲಿರುವಂಥ ಒಂದು ಸೈಟ್ ಇರುತ್ತೆ, ಅಲ್ಲೇ ಒಂದು ಲಿವಿಂಗ್ ರೂಮ್ ಇರಬೇಕು, ಡೈನಿಂಗ್ ಸ್ಪೇಸ್ ಅನ್ನುವಂಥದ್ದು ಇರಬೇಕು, ಹಾಗೆ ಮೀಟಿಂಗ್ ರೂಮ್ ಅನ್ನುವಂಥದ್ದನ್ನು ಮಾಡ್ಕೊಳ್ಬೇಕಾಗತ್ತೆ, ಮಕ್ಕಳು ಓದುವಂಥ ಕೋಣೆಯನ್ನು ನಿರ್ಮಾಣ ಮಾಡಬೇಕು. ಇದೆಲ್ಲವನ್ನು ಕೂಡ ಈ ಒಂದು ಬ್ರಹ್ಮಸ್ಥಾನದಲ್ಲಿ ನಿರ್ಮಾಣ ಮಾಡಬಹುದು. ಹಾಗಾಗಿ ಈ ಬ್ರಹ್ಮಸ್ಥಾನ ಅನ್ನುವಂಥದ್ದು ಪವಿತ್ರವಾಗಿರುವಂಥ ಸ್ಥಾನ ಇದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕಂಬಗಳು ಬರದಂತೆ ನೋಡಿಕೊಳ್ಳಿ, ಯಾವುದೇ ರೀತಿಯ ಬೋರ್ವೆಲ್ ಆಗಲಿ ಅಥವಾ ಸಂಪಾಗಲಿ ಬರದಂತೆ ನೋಡ್ಕೊಳ್ಬೇಕು. ಇನ್ನು ಈ ಬ್ರಹ್ಮಸ್ಥಾನದಲ್ಲಿ ಟ್ರಂಕ್ಗಳನ್ನು ಇಡುವಂಥದ್ದು, ಪೀಠೋಪಕರಣಗಳನ್ನು ಇಡುವಂಥದ್ದು, ಪೆಟ್ಟಿಗೆಗಳನ್ನು ಜೋಡಿಸುವಂಥದ್ದು, ಅಲ್ಮೇರಾ ಇಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು. ಏಕೆಂದರೆ ಭಾರವಾದ ವಸ್ತುಗಳು ಬ್ರಹ್ಮಸ್ಥಾನದಲ್ಲೂ ಇರಬಾರ್ದು, ಹಾಗೆ ಈಶಾನ್ಯ ದಿಕ್ಕಿನಲ್ಲೂ ಕೂಡ ಇರಬಾರ್ದು. ಇನ್ನು ಯಾವುದೇ ಒಂದು ರೀತಿಯಲ್ಲಿ ಜನರೇಟರ್ಗಳಾಗಲಿ, ಲಿಫ್ಟ್ ಆಗಲಿ ಅಥವಾ ಪವರ್ ಹೌಸ್ ಆಗಲಿ, UPS ಇಡುವಂಥ ಜಾಗಗಳಲ್ಲಾಗಲಿ ಈ ಬ್ರಹ್ಮಸ್ಥಾನದಲ್ಲಿ ಇಡಬಾರ್ದು. ಇಂಥ ಉಪಕರಣಗಳನ್ನು ಅಲ್ಲಿ ಇಡುವಂಥದ್ದನ್ನು ತಪ್ಪಿಸಬೇಕು. ಹಾಗಾಗಿ ಈ ಉಪಕರಣಗಳೇನಾದರೂ ಅಲ್ಲಿದ್ದರೆ ಅದು ಆ ಮನೆಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ದುಡಿದ ಹಣ ಕೈಗೆ ನಿಲ್ಲಲ್ಲ. ಯಾವುದೋ ಒಂದು ಕಾರಣಕ್ಕೆ ಹಣ ವ್ಯಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಂಥ ವಸ್ತುಗಳಿದ್ದರೆ ಅದನ್ನು ಮೊದಲು ತೆಗಿಬೇಕಾಗತ್ತೆ.
ಹಾಗೆ ಈ ಬ್ರಹ್ಮಸ್ಥಾನದಲ್ಲಿ ಕೆಲವರು ಸ್ಟೋರ್ ರೂಮ್ಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಏಕೆಂದರೆ ಚಿಕ್ಕ ಡೈಮೆನ್ಷನ್ನಲ್ಲಿರುವಂಥ ಸೈಟ್ನಲ್ಲಿ ಮನೆ ಕಟ್ತಾರೆ. ಆ ಮನೆಯ ಜಾಗ ಇಂಚಿಂಚು ಉಪಯೋಗಕ್ಕೆ ಬರಬೇಕು ಅಂತ ಹೇಳಿ ಮನೆಯ ಕೇಂದ್ರ ಭಾಗದಲ್ಲೇ ಕೆಲವರು ಸ್ಟೋರ್ ರೂಮನ್ನು ಮಾಡುವಂಥದ್ದು ಇರುತ್ತೆ. ಇಲ್ಲಿ ಸ್ನಾನಗೃಹ ಆಗಲಿ ಶೌಚಾಲಯ ಆಗಲಿ ಏನಾದರೂ ಬ್ರಹ್ಮಸ್ಥಾನದಲ್ಲಿದ್ದರೆ ಅದನ್ನು ಮೊದಲು ತೆಗಿಬೇಕಾಗತ್ತೆ. ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಮೆಟ್ಟಿಲುಗಳನ್ನು ಕೂಡ ನಿರ್ಮಾಣ ಮಾಡಬಾರ್ದು. ಇದು ಆ ಮನೆಯಲ್ಲಿರುವಂಥವರ ಮಾನಸಿಕ ಯೋಗಕ್ಷೇಮ ಏನಿದೆ, ಈ ಮಾನಸಿಕ ಆರೋಗ್ಯ, ಇದು ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗತ್ತೆ. ಖಿನ್ನತೆ ಇರುತ್ತೆ. ಹಾಗಾಗಿನೇ ಆರ್ಥಿಕ ಭದ್ರತೆಯ ಮೇಲೂ ಕೂಡ ಇದು ನೇರವಾದ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ಬ್ರಹ್ಮಸ್ಥಾನದಲ್ಲಿ ಆದಷ್ಟು ಮೆಟ್ಟಿಲುಗಳು ಇರಬಾರ್ದು, ಅಡಿಗೆ ಮನೆ ಇರಬಾರ್ದು. ಇನ್ನು ವಿಶೇಷವಾಗಿ ಮಲಗುವ ಮನೆ ಏನಾದರೂ ಬ್ರಹ್ಮಸ್ಥಾನದಲ್ಲಿದ್ದರೆ ಅಲ್ಲಿ ದಂಪತಿಗಳಲ್ಲಿ ಒಂದು ರೀತಿಯಲ್ಲಿ ಜೀವನದಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ದಂಪತಿಗಳಲ್ಲಿ ಮನಸ್ತಾಪಗಳಾಗುವಂಥದ್ದು, ಕುಟುಂಬಸ್ಥರಲ್ಲೂ ಕೂಡ ಒಂದು ಒಳ ಜಗಳ ಆಗ್ತಾ ಇದೆ ಪ್ರತಿದಿನ ಅಂತ ಹೇಳಿದ್ರೆ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಮಲಗುವ ಕೋಣೆ ಇರ್ಬೋದು ಅಥವಾ ಮೆಟ್ಟಿಲುಗಳು ಇರ್ಬೋದು. ಏಕೆಂದರೆ ಈ ಡ್ಯೂಪ್ಲೆಕ್ಸ್ ಮನೆಯನ್ನು ಕಟ್ಟುವಾಗ ಬ್ರಹ್ಮಸ್ಥಾನದಲ್ಲೇ ಅವರು ಮೆಟ್ಟಿಲುಗಳನ್ನು ಹಾಕಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಿದರೆ ಈ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಈ ಬ್ರಹ್ಮಸ್ಥಾನದಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೆ ಅದಕ್ಕೆ ಪರಿಹಾರಗಳಿಲ್ವೇ ಅನ್ನೋವಂಥ ವಿಚಾರ ನಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ಬ್ರಹ್ಮಸ್ಥಾನದ ದೋಷ ಪರಿಹಾರಕ್ಕಾಗಿ ಮಾಡಬೇಕಾಗಿರುವಂತಹ ಅತ್ಯುತ್ತಮ ವಿಧಾನ ಅಂತ ಹೇಳಿದ್ರೆ ಬ್ರಹ್ಮದೇವರ ಪವಿತ್ರ ಯಂತ್ರವನ್ನು ಮನೆಗೆ ಕಟ್ಟಬೇಕು. ಹಾಗಾಗಿ ಈ ಯಂತ್ರವನ್ನು ಮನೆಯ ಪೂರ್ವ ಭಾಗದಲ್ಲಿ, ಉತ್ತರದಲ್ಲಿ ಅಥವಾ ವಾಯುವ್ಯ ಭಾಗದಲ್ಲಿ ಅದನ್ನು ಸೇರಿಸಬಹುದು. ಇನ್ನು ಬ್ರಹ್ಮಯಂತ್ರ ಬ್ರಹ್ಮಸ್ಥಾನದ ದೋಷಗಳನ್ನು ಪರಿಹಾರ ಮಾಡುತ್ತೆ. ಆದರೆ ಇದನ್ನು ತಾಮ್ರದಿಂದ ಮಾಡಿರಬೇಕು ಅನ್ನುವಂಥದ್ದನ್ನು ವಾಸ್ತುಶಾಸ್ತ್ರ ಹೇಳುತ್ತೆ. ಹಾಗೆ ಈ ಬ್ರಹ್ಮಯಂತ್ರ ಏನಿದೆ ಅದು ಬ್ರಹ್ಮಸ್ಥಾನದಲ್ಲಿ ಉಂಟಾಗುವಂಥ ಗೊಂದಲದ ಶಕ್ತಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ಬ್ರಹ್ಮಸ್ಥಾನಕ್ಕೆ ವಾಸ್ತುವಿನ ಬಣ್ಣದ ಪ್ರಕಾರ ಬಿಳಿ, ತಿಳಿ ಗುಲಾಬಿ, ತಿಳಿ ನೀಲಿ ಮುಂತಾದ ಬಣ್ಣಗಳನ್ನು ಹಚ್ಚಬೇಕಾಗತ್ತೆ. ಇನ್ನು ಬ್ರಹ್ಮಸ್ಥಾನದ ದೋಷ ಇದ್ದರೆ ಗೃಹದಲ್ಲಿ ಲಕ್ಷ್ಮೀ ಕಂಬವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಲಕ್ಷ್ಮಿ ಆರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡೋದ್ರಿಂದ ಅಲ್ಲಿ ಬ್ರಹ್ಮಸ್ಥಾನದ ದೋಷಗಳು ನಿವಾರಣೆಯಾಗತ್ತೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ನಿಮ್ಮ ಮನೆಯ ಕೇಂದ್ರ ಬಿಂದು ಈ ಬ್ರಹ್ಮಸ್ಥಾನ ಯಾವ ಜಾಗದಲ್ಲಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿ ಈಗಲೇ ಅದನ್ನು ನೋಡಿ. ಹಾಗಾಗಿ ಆ ಸ್ಥಳದಲ್ಲಿ ಯಾವ ಅನುಕೂಲಗಳನ್ನು ಮಾಡಿಕೊಂಡಿದ್ದೀರಿ, ಅಲ್ಲಿ ದೇವರ ಮನೆ ಇದೆಯಾ ಅಥವಾ ಆ ಒಂದು ಜಾಗ ಖಾಲಿ ಇದೆಯಾ, ಅಲ್ಲಿ ಏನಾದರೂ ಭಾರವಾದ ವಸ್ತುಗಳು ಪೀಠೋಪಕರಣಗಳೇನಾದರೂ ಇದೆಯಾ, ಅಲ್ಲಿ ರೂಮ್ ಅನ್ನುವಂಥದ್ದು ಇದೆಯಾ, ಇದನ್ನು ಲೆಕ್ಕಾಚಾರ ಮಾಡಿ. ಹಾಗಾಗಿ ನೀವು ಮನೆಯ ಮೇಲೆ ಹೋಗಿ ಅಲ್ಲಿ 8 ದಿಕ್ಕಿಗಳಿಂದ ಒಂದು ಗೆರೆಯನ್ನು ಕಾಲ್ಪನಿಕವಾಗಿ ಎಳೆದರೂ ಕೂಡ ಅದು ಒಂದು ಬಿಂದುವಿನಲ್ಲಿ ಸೇರುತ್ತೆ. ಆ ಬಿಂದುವೇ ಬ್ರಹ್ಮಸ್ಥಾನ. ಅದನ್ನು ನೀವು ನೋಡಿಕೊಂಡು ಅಲ್ಲಿ ಇರುವಂಥ ಈ ವಾಸ್ತು ವಿಚಾರಗಳನ್ನು ನೀವು ಕೂಲಂಕುಷವಾಗಿ ಅಧ್ಯಯನ ಮಾಡಿ. ಹಾಗಾಗಿ ಅಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಮತ್ತಷ್ಟು ಪರಿಹಾರಗಳಿದೆ. ಅಂತಹ ಪರಿಹಾರಗಳು ಏನಿರಬೇಕು, ಹೇಗಿರಬೇಕು, ಸರಳ ರೀತಿಯಲ್ಲಿ ಅದನ್ನು ಮನೆಯನ್ನು ಒಡೆಯದೆ ಆ ಪರಿಹಾರ ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಮುಂದೆ ತಿಳಿಸೋಣ. ಅಂಥವ್ರು ಏನಾದರೂ ವಿಪರೀತವಾಗಿ ಬ್ರಹ್ಮಸ್ಥಾನದ ದೋಷದಿಂದ ಬಾಧೆಗೊಳಗಾಗಿರುವಂಥವರು ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೂ ಕೂಡ ಪರಿಹಾರ ತಿಳಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ತಾವು ವಾಸಿಸ್ತಾ ಇರುವಂಥ ಮನೆ, ಅದು ಸ್ವಂತದ್ದಾಗಲಿ ಬಾಡಿಗೆಯದ್ದಾಗಲಿ ಲೀಸ್ ಮನೆ ಆಗಲಿ, ನಿಮಗೆ ನೆಮ್ಮದಿಯನ್ನು ತರಲಿ. ಹಾಗೆ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ರೂ ಕೂಡ ಅದು ನಿಮ್ಮ ಮನಸ್ಸನ್ನು ಬಾಧಿಸ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಅದು ನಿಮಗೆ ನೇರ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ. ಅದಕ್ಕಾಗಿಯೇ ಸರಳ ವಾಸ್ತು ಪರಿಹಾರವನ್ನು ಕೂಡ ನೀವು ಅನುಸರಣೆ ಮಾಡಬೇಕು. ಬಹಳ ಸರಳವಾಗಿದೆ, ಬಹಳ ಸುಲಭದ ವೆಚ್ಚದಲ್ಲಿ ಆಗುವಂಥದ್ದು, ದುಬಾರಿ ಏನಿಲ್ಲ. ಆದರೆ ನಂಬಿಕೆಯಿಂದ ನಿಷ್ಠೆಯಿಂದ ಈ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ಸುಭಿಕ್ಷವಾಗಿರುತ್ತೆ. ಶಾಂತಿ, ನೆಮ್ಮದಿ, ಆರೋಗ್ಯಪೂರ್ಣವಾದಂತಹ ಬದುಕು ತಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನ ತುಂಬ ಸಂತೋಷದ ದಿನ, ಆಸಕ್ತಿಯ ದಿನ. ಹಾಗೆ ಸೃಜನಶೀಲ ಕೆಲಸ ಈ ದಿನ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಈ ದಿನ ನಿಮಗೆ ಉನ್ನತವಾದಂಥ ಒಂದು ಗೌರವ ಸ್ಥಾನಮಾನವನ್ನು ತರಿಸುತ್ತೆ. ಜೊತೆಗೆ ಮನೆಯಲ್ಲೂ ಕೂಡ ಈ ದಿನ ನಿಮಗೆ ನೆಮ್ಮದಿಯ ವಾತಾವರಣ ಇರುತ್ತೆ. ಹಾಗೆ ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರವಾಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಹಣ ಸಾಕಷ್ಟು ಖರ್ಚಾಗ್ಬೋದು.
ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇದೆ, ಸಂತೋಷ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಉಪಯುಕ್ತ ಕಾರ್ಯಗಳಿಗಾಗಿ ಹಣ ಈ ದಿನ ವಿನಿಯೋಗ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ ಒಂದು ಮಾತುಕತೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಮಸ್ಯೆಯ ಪರಿಹಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ದಿನ. ಹಾಗೆ ನಿಮ್ಮ ಪ್ರಯತ್ನಗಳು ಈ ದಿನ ಬಹಳ ವಿಶೇಷವಾಗಿ ಕೈಗೂಡುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ನಿಮ್ಮ ಶಕ್ತಿ, ನಿಮ್ಮ ಉತ್ಸಾಹ ಬಹಳ ವಿಶೇಷವಾಗಿದೆ. ತುಂಬ ವಿಪರೀತವಾಗಿ ಇರುವಂಥದ್ದು. ತುಂಬ ಎನರ್ಜೆಟಿಕ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಉತ್ಸಾಹವನ್ನು ಮರಳಿ ತರುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶ ಬಹಳ ದಿನಗಳಿಂದ ಎದುರು ನೋಡ್ತಾ ಇದ್ದೀರಿ. ನಿಮಗೆ ಮತ್ತೆ ಮತ್ತೆ ಅದು ಪ್ರಾಪ್ತಿಯಾಗುವಂಥದ್ದು, ಮನಸ್ಸಿಗೆ ತುಂಬ ಸಂತೋಷ ತರುವಂಥದ್ದು. ಇನ್ನು ಹಿರಿಯರು, ವೃದ್ಧರು ಯಾರಿದ್ದೀರಿ ಅವರಿಗೆ ಈ ದಿನ ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಒಂದು ವಿಚಾರ ವಿನಿಮಯ ಕೂಡ ನಿಮ್ಮ ಮನಸ್ಸನ್ನು ತುಂಬ ಎಂಗೇಜ್ಡ್ ಆಗಿಟ್ಟಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಜೀವನದ ಅತ್ಯುತ್ತಮವಾದಂಥ ಆನಂದವನ್ನು ಪಡ್ಕೊಳ್ಳುವಂಥ ಸನ್ನಿವೇಶ ಒಂದು ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲವು ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಗೊಂದಲಗಳು ಇರುತ್ತೆ. ಕೆಲವು ನಿರಾಸೆಗಳು ಕೂಡ ಫಲಿತಾಂಶದಿಂದ ಬರುವಂಥದ್ದು ಇದೆ. ಹಾಗಾಗಿ ನೀವು ಮಾಡುವಂಥ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕದೇ ಇದ್ದಾಗ ನಿರಾಸೆ ಬಹಳ ಬೇಗ ನಿಮ್ಮ ಮನಸ್ಸನ್ನು ತಲುಪುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಮಾನಸಿಕವಾಗಿ ನಿಮ್ಮ ತುಮುಲಗಳೇನೇ ಇದ್ದರೂ ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಮನಸ್ಸಿನಲ್ಲೇ ಇಟ್ಟುಕೊಂಡು ಒದ್ದಾಡೋದಕ್ಕಿಂತ ಅದನ್ನು ಸಂಬಂಧಪಟ್ಟವರ ಜೊತೆ ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಹೆಚ್ಚು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಹಾಗಾಗಿ ಮೌನವಾಗಿಯೇ ಇದ್ದು ಎಲ್ಲ ನೋವನ್ನು, ದುಃಖವನ್ನು ಅನುಭವಿಸೋದಕ್ಕಿಂತ ಈ ದಿನ ಅದಕ್ಕೆ ಒಂದು ಔಟ್ಲೆಟ್ ಕೊಡಿ. ಹಾಗಾಗಿ ಅಂಥ ಭಾರ ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಇನ್ನು ಮಕ್ಕಳ ವಿಚಾರ ನಿಮ್ಮ ಒಂದು ನಿದ್ರೆಯನ್ನು ಕೆಡಿಸುತ್ತೆ, ನಿಮ್ಮ ಮನಸ್ಸಿನ ಒಂದು ಶಾಂತಿಯನ್ನು ಕದಡತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಆದರೆ ಸಂದರ್ಭ ಬಂದಾಗ ಅದಕ್ಕೆ ನೀವು ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಅಭ್ಯಾಸದ ಬಗ್ಗೆ ಗಮನ ಹರಿಸುವಂಥ ಒಂದು ವಿಶೇಷ ಗೂಢಚಾರಿಕೆ ಕೂಡ ನಡೆಯುತ್ತೆ. ಎಲ್ಲ ಒಂದು ಕಡೆ ಅವರ ಬಗ್ಗೆ ಒಂದು ಅನುಮಾನ ಇರುವಂಥದ್ದು, ಅವರನ್ನು ನಿಗಾ ವಹಿಸಬೇಕು, ಅವರ ಒಂದು ಸರಿ ತಪ್ಪುಗಳನ್ನು ನೀವು ಸರಿಪಡಿಸಬೇಕು ಅನ್ನುವಂಥ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಆಗಾಗ್ಗೆ ಈ ದಿನ ಮೂಡ್ತಾ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗಾಗಿ, ನಿಮ್ಮ ಒಂದು ಕುಟುಂಬಕ್ಕಾಗಿ ಹೆಚ್ಚು ಚಿಂತೆ ಮಾಡುವಂಥ ಸನ್ನಿವೇಶಗಳು ಹೆಚ್ಚಾಗಿರುತ್ತೆ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಅಶಾಂತಿಯನ್ನು ತರುವಂಥದ್ದು, ಹಾಗೆ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ದುಷ್ಪರಿಣಾಮವನ್ನು ಬೀರೋದಾಗುತ್ತೆ. ಹಾಗಾಗಿ ಈ ದಿನ ಭಗವಂತನ ಆರಾಧನೆಯಲ್ಲಿ ಹೆಚ್ಚು ಸಮಯ ತೊಡಗಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಸ್ತೋತ್ರ ಹೇಳ್ಕೊಳ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ತುಂಬ ಆನಂದದ ದಿನ. ಅಷ್ಟೇ ಈ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲವನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗಾಗಿ ನಿಮ್ಮ ಸಂತೋಷವನ್ನು, ನಿಮ್ಮ ಆನಂದವನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಇದ್ದಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಅದರಲ್ಲೂ ಗುರು ಹಿರಿಯರ ಸಮ್ಮುಖದಲ್ಲಿ ಅಂಥ ಒಂದು ಪ್ರಯತ್ನಗಳಾಗ್ತಾ ಇರುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯಿಂದ ಸ್ವಲ್ಪ ಕೆಲಸ ಕಾರ್ಯಗಳ ಬಾಹುಳ್ಯ ಜಾಸ್ತಿ ಆಗುವಂಥದ್ದು ಇದೆ. ಅದರಲ್ಲೂ ನೀವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಕೆಲಸಗಳು ಈ ದಿನ ಸ್ವಲ್ಪ ತುಟ್ಟಿಯಾಗುತ್ತೆ. ಅದರಲ್ಲೂ ಈ ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥ ವಿಚಾರ ಈ ದಿನ ನಿಮಗೆ ಗೊಂದಲದಿಂದ ಕೂಡಿರುತ್ತೆ. ಆದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ
ಸಹಾಯ ಈ ಒಂದು ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲಸ ಕಾರ್ಯಗಳ ಒಂದು ವಿಚಾರವಾಗಿ ನಿಮಗೆ ಯಾರಾದರೂ ಒಬ್ಬರು ಜೊತೆಯಲ್ಲಿರ್ತಾರೆ, ಒಳ್ಳೆಯವರ ಸಹಕಾರ ಇದೆ, ಸಹಾಯ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ಅದ್ಭುತವನ್ನು ಕಾಣುವಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ, ಹಣಕಾಸಿನ ಲೇವಾದೇವಿ ವ್ಯವಹಾರಗಳಲ್ಲೂ ಕೂಡ ಬಹಳ ವಿಶೇಷವಾದ ಲಾಭವನ್ನು ಕಾಣುವಂಥ ದಿನ. ಇನ್ನು ಒಟ್ಟಾರೆ ಈ ದಿನ ನಿಮಗೆ ಹೃದಯದ ನಿಕಟ ಜನರೊಂದಿಗೆ ಬೆರೆಯುವಂಥದ್ದು ಇದೆ. ಆತ್ಮೀಯರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು, ಒಂದು ಮಾತುಕತೆ ಚರ್ಚೆಗಳು ಆಗುವಂಥ ಸಂದರ್ಭ ಈ ದಿನ ಒದಗಿ ಬರುತ್ತೆ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಲಾಭ ಇರೋದರಿಂದ ಕೆಲಸದಲ್ಲಿ ತುಂಬ ತನ್ಮಯತೆ ಇದೆ, ತುಂಬ ಆಸಕ್ತಿ ಇದೆ. ಹಾಗೆ ನಿಮ್ಮ ಆಸಕ್ತಿಯನ್ನು ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕಾಗಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿಕ್ಕಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ ಈ ದಿನ. ಹಾಗೆ ನಿಮ್ಮ ಕುಟುಂಬಕ್ಕಾಗಿ ಈ ದಿನ ಹೆಚ್ಚು ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಕುಟುಂಬದ ಸಮಷ್ಟಿಗಾಗಿ ಈ ದಿನ ಹೆಚ್ಚು ಕೆಲಸ ಮಾಡ್ತೀರಿ. ಒಂದು ತ್ಯಾಗ ಮನೋಭಾವ ಬಹಳ ವಿಶೇಷವಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಮ್ಮ ಭಾವನೆಗಳು ಈ ದಿನ ನಿಮ್ಮನ್ನು ಆಳತ್ತೆ. ಹಾಗಾಗಿ ಈ ದಿನ ನಿಮ್ಮ ಭಾವನೆಗಳು, ಮನಸ್ಸಿನ ಒಂದು ವಿಚಾರಗಳು ಹೇಗೆ ಬರುತ್ತೆ ಅದೇ ರೀತಿಯಲ್ಲಿ ವರ್ತಿಸುವಂಥದ್ದು ಆಗುತ್ತೆ. ಒಟ್ಟಾರೆ ಸಂತೋಷಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು, ಎಷ್ಟು ನೀವು ಸಮಯವನ್ನು ಅದಕ್ಕಾಗಿ ಕೊಡ್ತೀರೋ ಅಷ್ಟು ನಿಮಗೆ ಸಂತೋಷ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಭಾವನಾತ್ಮಕವಾದಂಥ ಅಪಾಯಗಳಿದೆ. ಹಾಗಾಗಿ ಹೆಚ್ಚು ಭಾವನೆಗಳನ್ನು ಇಟ್ಕೊಂಡು ಹೆಚ್ಚು ಒಂದು ಎಲ್ಲ ರೀತಿಯಿಂದಲೂ ಕೂಡ ಇತರರನ್ನು ನಂಬಿ ಈ ದಿನ ನೀವು ಚಿಂತೆಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಈ ದಿನ ನೀವು ನಿಮ್ಮ ವ್ಯವಹಾರಗಳಲ್ಲಿ ಬೇರೆಯವರನ್ನು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಹಣಕಾಸಿನ ಪರಿಸ್ಥಿತಿಗಳು ಬಹಳ ವಿಶೇಷವಾಗಿ ಅನುಕೂಲಕರವಾಗಿರುತ್ತೆ. ಇನ್ನು ನಿಮ್ಮ ನಿರ್ಧಾರಗಳು ಎಲ್ಲ ಕಡೆಗಳಲ್ಲೂ ಕೂಡ ಮಾನ್ಯ ಆಗುವಂಥದ್ದು, ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಕೆಲವರು ಇರುವಂಥ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಬೇಕು, ಉದ್ಯೋಗದಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಆಗಬೇಕು, ವ್ಯಾಪಾರದಲ್ಲಿ ಏನೋ ಒಂದು ಶಿಫ್ಟ್ ಆಗಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಈ ದಿನ ಪ್ರಯತ್ನ ಮಾಡಿ. ಭಾಳ ವಿಶೇಷವಾದಂಥ ದಿನ, ತುಂಬ ಅನುಕೂಲಗಳಿರುತ್ತೆ. ಹಾಗೆ ಅನುಭವಸ್ಥರು, ಹಿರಿಯರು ಅವರ ಒಂದು ಸಲಹೆ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ನಿಮಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬರುವಂಥ ಈ ಲಾಭದ ಅಂಶ ಏನಿದೆ ಅದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂಥ ಫಲ ಸಿಕ್ಕಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಸಾಕಷ್ಟು ಹಣನೂ ಸಿಕ್ಕಲ್ಲ, ಸಾಕಷ್ಟು ಗೌರವ ಕೂಡ ಪ್ರಾಪ್ತಿಯಾಗಲ್ಲ. ಹಾಗಾಗಿ ಈ 3ನೆಯ ವ್ಯಕ್ತಿಯ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು ಕೂಡ ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಇನ್ನು ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ಇರಬೇಕು. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆ ಅಂತ ಹೇಳಿದ್ರೆ ಅವರನ್ನು ನೀವು ಬಹಳ ಸಲೀಸಾಗಿ ತೆಗೆದುಕೊಳ್ಳುವಂಥದ್ದು, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಮಾತು ಕೂಡ ಹದ ಮೀರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಮಾತು ಅಪಾರ್ಥಕ್ಕೆ ಕಾರಣವಾಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯ ಹಿನ್ನೆಲೆಯಲ್ಲಿ ಕೆಲಸಗಳನ್ನು, ನಿಮ್ಮ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಬೇರೆಯವರು ಹೇಳಿದ್ರು ಅಂತ ಹೇಳಿ ಕೆಲಸವನ್ನು ಮಾಡುವಂಥದ್ದಲ್ಲ. ನಿಮಗೆ ಅದು ಸರಿ ಹೊಂದತ್ತಾ, ನಿಮಗೆ ಅದರಿಂದ ತೃಪ್ತಿ ಇದೆಯಾ, ಸಂತೋಷ ಇದೆಯಾ ಅನ್ನುವಂಥದ್ದನ್ನು ನೋಡಿ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಕೆಲವು ವಿಚಾರಗಳಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರಗಳಲ್ಲೂ ಕೂಡ ಸೋಲ್ತೀರಿ. ಏಕೆಂದರೆ ಅಷ್ಟೊಂದು ಸಮರ್ಥವಾದಂತಹ ಮಾನಸಿಕ ಸ್ಥಿತಿ ಇಲ್ಲ, ಸ್ವಲ್ಪ ಚಂಚಲವಾಗಿರುವಂಥ ಮನಸ್ಸಿರುತ್ತೆ. ಹಾಗೆ
ಈ ಹಣದ ಉಳಿತಾಯದ ಬಗ್ಗೆ ಕೂಡ ಈ ದಿನ ಸ್ವಲ್ಪ ಗಮನ ಕೊಡಿ. ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ಳಿ, ಆರಾಧನೆ ಮಾಡ್ಕೊಳ್ಳಿ. ರಾಮರಕ್ಷಾ ಸ್ತೋತ್ರ ಕೂಡ ಜೊತೆಯಲ್ಲಿ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಅಷ್ಟಮದಲ್ಲಿದ್ದಾನೆ, ಇದು ದುಸ್ಥಾನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳು ಉಂಟಾಗುತ್ತೆ. ಇನ್ನು ಸಾಲ ಸೋಲ ಮಾಡಿದರೆ ಸಾಲಗಾರರ ಒತ್ತಡ ಕೂಡ ಈ ದಿನ ಇರುವಂಥದ್ದು. ಹಾಗಾಗಿ ನಿಮ್ಮ ಮರ್ಯಾದೆಯ ಪ್ರಶ್ನೆ ಈ ದಿನ ಬಹಳ ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಹಳೆಯ ರೋಗ ಉಲ್ಬಣ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳ ದಿನಗಳಿಂದ ನರಳ್ತಾ ಇರುವಂಥವ್ರು, ಅನಾರೋಗ್ಯ ಪರಿಸ್ಥಿತಿಯಿಂದ ಇರುವಂಥವರು ಈ ದಿನ ಸ್ವಲ್ಪ ಅದರ ಬಾಧೆಯನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ಆಸ್ಪತ್ರೆಗೆ ಹೋಗಬೇಕಾಗುವಂಥದ್ದು, ವೈದ್ಯರನ್ನು ಭೇಟಿ ಮಾಡಬೇಕು, ಔಷಧೋಪಚಾರ, ಇದಕ್ಕಾಗಿ ಹೆಚ್ಚು ಹಣ ಕೂಡ ಖರ್ಚಾಗತ್ತೆ. ಇನ್ನು ಈ ದಿನ ನೀವು ಅಪರೂಪಕ್ಕೆ ಭೇಟಿ ಮಾಡುವಂಥ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಮಾತುಕತೆಗಳು ನಡೆಯುವಂಥದ್ದು ಇದೆ. ಇದು ಕೂಡ ನಿಮಗೆ ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗಾಗಿ ಸಮಯ ವ್ಯರ್ಥವಾಗುವುದರ ಜೊತೆಗೆ ನಿಮ್ಮ ಭವಿಷ್ಯದ ಪ್ರಶ್ನೆ ಕೂಡ ಇದರಲ್ಲಿ ಅಡಗಿರುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಚಿಂತೆ ಆವರಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ನೀವು ಸಿಹಿಯಾದ ಪ್ರೀತಿಯ ಜೀವನ ಏನಿದೆ, ಪ್ರೀತಿಯ ಮಾತುಗಳೇನಿದೆ, ಇದರ ಒಂದು ಸಾರವನ್ನು ಸವಿಯುವಂಥದ್ದು ಇದೆ. ಅಂದರೆ ನೀವು ಏನನ್ನು ಕೊಡ್ತೀರೋ ಅದನ್ನೇ ವಾಪಸ್ಸು ಪಡ್ಕೊಳ್ತೀರಿ. ಬಿತ್ತಿದಂತೆ ಬೆಳೆ. ಒಂದು ಪ್ರೀತಿಯನ್ನು ಕೊಟ್ಟರೆ ಪ್ರೀತಿಯೇ ನಿಮಗೆ ವಾಪಸ್ಸು ಬರುತ್ತೆ. ಹಾಗಾಗಿ ದ್ವೇಷ, ಕೋಪ, ಅಸೂಯೆ ಇತ್ಯಾದಿಗಳನ್ನು ಬೇರೆಯವರಲ್ಲಿ ತೋರಿಸಿದ್ರೆ ಅದೇ ನಿಮಗೆ ಪ್ರತಿಫಲ ರೂಪದಲ್ಲಿ ವಾಪಸ್ಸು ಬರುತ್ತೆ. ಹಾಗಾಗಿ ಇದರ ಒಂದು ಲೆಕ್ಕಾಚಾರ ಇರಲಿ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆರೋಗ್ಯ ನೋಡ್ಕೊಳ್ಳಿ, ಪ್ರಯಾಣ ಮಾಡಬೇಡಿ ಈ ದಿನ. ಹಾಗೆ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಆಂಜನೇಯ ಸ್ವಾಮಿಯ ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಸಂತೋಷದ ದಿನ. ಅದರಲ್ಲೂ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಕುಟುಂಬದಲ್ಲಿ ನೆಮ್ಮದಿ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನೀವು ಅಂದುಕೊಂಡಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತೆ ಈ ದಿನದಲ್ಲಿ. ಅದರಲ್ಲೂ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆಯಲ್ಲಿ ನೀವು ಎಲ್ಲದನ್ನು ಮರೆತು, ಅಂದರೆ ಯಾವುದೇ ಕಹಿ ಅನುಭವಗಳಾಗಿದ್ದರೂ ಕೂಡ ಅದನ್ನು ಮರೆತು ಮತ್ತೆ ಒಂದಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಎನರ್ಜಿಯನ್ನು ತರುತ್ತೆ. ಹಾಗೆ ಕೆಲವರ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗಾಗಿ ಈ ದಿನ ನೀವು ಒಂದು ವ್ಯಕ್ತಿತ್ವವನ್ನು ರೂಪಿಸುವಂಥ ಪರಿಪೂರ್ಣ ವ್ಯಕ್ತಿಯಾಗಿ ರೂಪುಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಸ್ಥಳದಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ ನಿಮ್ಮಲ್ಲಿ ಒಳ್ಳೆಯದನ್ನು ಕಾಣ್ತಾರೆ. ನಿಮಗೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಹಕಾರಗಳು ಕೂಡ ಅವರಿಂದ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಸಂದರ್ಭೋಚಿತವಾಗಿ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಸ್ತಾಪ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಹಾಗೆ ಕೆಲವರು ಸ್ಥಿರಾಸ್ತಿಯ ವಿಚಾರದಲ್ಲಿ ಮನೆ ಕಟ್ತಾ ಇದ್ದೀರಿ, ಅಥವಾ ಈ ಜಮೀನು ಆಸ್ತಿ ಇತ್ಯಾದಿಗಳನ್ನು ಖರೀದಿ ಮಾಡಬೇಕು, ಇಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಯಾರದ್ದೋ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಅದರಲ್ಲೂ ಈ ಗುರುಗಳ ರೀತಿಯಲ್ಲಿ ಅವರ ಸಲಹೆ ನಿಮಗೆ ತಲುಪತ್ತೆ. ಅದನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ಶತ್ರುಸ್ಥಾನ. ಹಾಗಾಗಿ ಈ ದಿನ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಸರಿಯುವಂಥದ್ದು. ನಿಮ್ಮನ್ನು ಯಾರು ದಿಕ್ಕು ತಪ್ಪಿಸ್ತಾ ಇದ್ರು, ಯಾರು ನಿಮಗೆ ಒಂದು ಅನ್ವಾಂಟೆಡ್ ಪೈಪೋಟಿಯನ್ನು ಕೊಡ್ತಾ ಇದ್ರು, ಇಂಥವರಿಂದ ಈ ದಿನ ಮುಕ್ತಿಯನ್ನು ಪಡ್ಕೊಳ್ತೀರಿ.
ಹಾಗಾಗಿನೇ ಸರಳವಾಗಿ, ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಿ. ಯಾರದ್ದೂ ಒತ್ತಡ ಇಲ್ಲ, ಯಾರದ್ದೂ ಮುಲಾಜಿಲ್ಲ, ದಾಕ್ಷಿಣ್ಯ ಇಲ್ಲ. ಹಾಗಾಗಿ ಸರ್ವ ಸ್ವತಂತ್ರವಾಗಿ ಈ ದಿನ ನಿಮಗೆ ನಿಮ್ಮ ಮನಸ್ಸಿಗೆ ಯಾವುದು ಅನುಕೂಲ ಅನಿಸುತ್ತೆ, ಯಾವುದು ಸಂತೋಷ ತರುತ್ತೆ ಅಂಥ ವಿಚಾರಗಳನ್ನು ಈ ದಿನ ಹೆಚ್ಚು ಹೆಚ್ಚು ಗಮನಿಸ್ತೀರಿ. ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥ ವಿಚಾರಗಳಲ್ಲಿ ಈ ದಿನ ನೀವು ತೊಡಗಿಸ್ಕೊಳ್ಳುವಂಥದ್ದು. ಅದಕ್ಕಾಗಿ ಎಷ್ಟೇ ಖರ್ಚಾಗಲಿ, ಎಷ್ಟೇ ಶ್ರಮ ಆಗಲಿ, ಮನಸ್ಸಿಗೆ ಖುಷಿ ಕೊಡಬೇಕು ಅಂಥ ವಿಚಾರಗಳಲ್ಲಿ ಈ ದಿನ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಖರ್ಚು ವೆಚ್ಚದ ಬಗ್ಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಹೇಳುವಂಥ ಸಲಹೆ ಏನಿದೆ ಅದನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅವರ ಕೋಪಕ್ಕೆ ನೀವು ಗುರಿಯಾಗ್ತೀರಿ. ಇಲ್ಲಿ ಸಣ್ಣದಾದಂಥ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಈ ಹಣದ ವಿಚಾರದಲ್ಲಿ. ಇನ್ನು ಈ ದಿನದಲ್ಲಿ ಭವಿಷ್ಯದ ಬಗ್ಗೆ ಯೋಜನೆಯನ್ನು ರೂಪಿಸಬೇಕು. ಒಂದು ಪ್ರೇಮ ಪ್ರಯಾಣ ಆಗಲಿ, ನಿಮ್ಮ ವೈವಾಹಿಕ ಬದುಕಾಗಲಿ, ನಿಮ್ಮ ಸಂತಾನ, ನಿಮ್ಮ ಉದ್ಯೋಗ, ಇದರ ಬಗ್ಗೆ ಒಂದು ಕನಸನ್ನು ಕಾಣುವಂಥದ್ದು ಇದೆ. ಒಟ್ಟಾರೆ ಈ ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮದಾಗಿರುತ್ತೆ. ಹಾಗಾಗಿ ಬಹಳ ಕ್ರಿಯಾತ್ಮಕವಾಗಿರ್ತೀರಿ, ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ಹಾಗೆ ಪ್ರಗತಿದಾಯಕವಾಗಿರ್ತೀರಿ. ಪ್ರೋಆ್ಯಕ್ಟಿವ್ ಆಗಿರುವಂಥದ್ದು ಈ ದಿನ ನಿಮ್ಮ ಕೆಲಸ ಕಾರ್ಯಗಳು. ಇದು ನಿಮಗೆ ಧನಾತ್ಮಕವಾದಂಥ ಲಾಭವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ. 5ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ಈ ದಿನ ಕುಟುಂಬದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಹೇಗೆ ನೀವು ನಿಭಾಯಿಸಬೇಕು, ಅದರಲ್ಲೂ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರಗಳೇ ನಿಮಗೆ ಗೊಂದಲವಾಗಿರುತ್ತೆ. ಹಾಗಾಗಿ ಈ ದಿನದ ಒಂದು ಕೆಲಸಗಳಲ್ಲಿ ನಿಮಗೆ ಹೆಚ್ಚು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಇನ್ನು ಬೇರೆಯವರ ಸಲಹೆ ಮಾರ್ಗದರ್ಶನವನ್ನು ಒಂದು ಕೇಳುವಷ್ಟು ಒಂದು ವ್ಯವಧಾನ ಕೂಡ ನಿಮ್ಮಲ್ಲಿರಲ್ಲ. ಹಾಗಾಗಿನೇ ಆತುರವಾಗಿ ನೀವಾಗಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದರಿಂದ ಬರುವಂಥ ಫಲಿತಾಂಶಗಳು ಅಪೂರ್ಣವಾಗಿರುತ್ತೆ. ಹಾಗೆ ನಿಮಗೆ ಸ್ವಲ್ಪ ಅಸಂತೋಷವನ್ನು ಕೂಡ ತರುತ್ತೆ ಇದು. ಇನ್ನು ಈ ದಿನ ಯಾವುದೇ ರೀತಿಯ ಪ್ರೇರೇಪಣೆಯಿಂದ, ಅಂದರೆ ಮೋಟಿವೇಶನ್ ಇದ್ದರೆ ಮಾತ್ರ ಕೆಲಸಗಳನ್ನು ಮಾಡ್ತೀರಿ, ಇಲ್ಲಾಂದರೆ ಆ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮನ್ನು ಒಂದು ರೀತಿಯಲ್ಲಿ ಮೋಟಿವೇಟ್ ಮಾಡಬೇಕು, ಕೆಲಸ ಮಾಡು ಅಂತ ಹೇಳಬೇಕು, ಅಂಥ ಒಂದು ಮಾರ್ಗದರ್ಶಕರ ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮಾತುಕತೆ, ಚರ್ಚೆಗಳು ಕೂಡ ಆಗುವಂಥದ್ದು ಇದೆ. ಅದರಲ್ಲೂ ಈ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರ, ಸಂಬಂಧಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೆಚ್ಚು ಮಾತುಕತೆಗಳು ಕೇಂದ್ರೀಕೃತವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಮೂಡುವಂಥದ್ದು ಇದೆ. ಅವರಿಗಾಗಿ ಜೀವನ ಇರಬೇಕು, ಅವರ ಜೊತೆಯಲ್ಲಿ ಸಹಜೀವನ ಇರಬೇಕು ಅನ್ನುವಂಥ ಒಂದು ವಿವೇಚನಾಯುಕ್ತವಾದಂಥ ತೀರ್ಮಾನವನ್ನು ಕೈಗೊಳ್ತೀರಿ. ಇನ್ನು ಈ ದಿನ ನೀವು ಆತುರವಾಗಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನು ಆರಂಭ ಮಾಡಿ, ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಇದು 4ರ ಮನೆ ಸುಖಸ್ಥಾನ. ಆದರೆ ಸುಖದಿಂದ ಸ್ವಲ್ಪ ವಂಚಿತರಾಗುವಂಥ ಸಾಧ್ಯತೆಗಳಿದೆ. ಎಲ್ಲವೂ ಇದೆ, ಆದರೆ ಏನನ್ನ ಅನುಭವಿಸುವಂಥ ಒಂದು ಸ್ಥಿತಿ ಇಲ್ಲಿಲ್ಲ. ಹಾಗೆ ಅನುಭವಿಸುವಷ್ಟು ಸಮಯ ಕೂಡ ಇಲ್ಲ ನಿಮಗೆ. ಹಾಗಾಗಿ ಏನೋ ಕೆಲಸ, ಏನೋ ಆತುರ, ಯಾವುದೋ ಒಂದು ಕಾತುರ ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸಿರುತ್ತೆ. ಹಾಗಾಗಿ ಒಂದು ಕಡೆ ನಿಲ್ಲಲ್ಲ, ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಲ್ಲ, ಶಾಂತಿ ಸಮಾಧಾನ ಇರಲ್ಲ. ಹಾಗಾಗಿ ಈ ದಿನ ಓಡಾಟ, ಸುತ್ತಾಟ ಅನ್ನುವಂಥದ್ದು, ಹಾಗೆ ಕೆಲಸಕ್ಕೆ ಬಾರದ ಕೆಲಸಗಳನ್ನು ಈ ದಿನ ಹಚ್ಚಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಹೊರಾಂಗಣದಲ್ಲಿ, ಅಂದರೆ ಮನೆಯ ಹೊರಗೆ ಹೆಚ್ಚು ಕೆಲಸಗಳನ್ನು ಇಟ್ಕೊಳ್ಳುವಂಥದ್ದು ಇದೆ. ಇನ್ನು ಕ್ರೀಡೆ, ನಿಮ್ಮ ಹವ್ಯಾಸ, ನಿಮ್ಮ ಒಂದು ಸ್ನೇಹಿತರ ಜೊತೆಯಲ್ಲಿ ಸುತ್ತಾಟ, ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಿ. ಇದು ಅನುತ್ಪಾದಕವಾದಂಥ ಕ್ಷೇತ್ರಗಳಿದು. ನಿಮಗೆ ಯಾವುದೇ ರೀತಿಯ ಫಲ ಇಲ್ಲ, ಯಾವುದೇ ರೀತಿಯ ಅನುಕೂಲ ಇಲ್ಲ, ಆದರೆ ಮನಸ್ಸಿಗೆ ಸಂತೋಷ ಇದೆ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಈ ದಿನ ಇಂಥ ಕೆಲಸಗಳನ್ನು ಮಾಡ್ತೀರಿ. ಇದು
ನೀವು ಎಲ್ಲವನ್ನ ಕೂಡ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಅಂದರೆ ಸಮಯ ವ್ಯರ್ಥವಾಗುತ್ತೆ, ನಿಮ್ಮ ಹಣದ ವ್ಯರ್ಥ ಆಗುವಂಥದ್ದು, ಹಾಗೆ ವಿಶೇಷವಾಗಿ ನಿಮ್ಮ ಕುಟುಂಬಸ್ಥರ ಒಂದು ಪ್ರೀತಿ ವಿಶ್ವಾಸ ಏನಿದೆ ಇದನ್ನು ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಪ್ರಬುದ್ಧವಾಗಿರಲಿ. ನಾಳೆಯ ದಿನವನ್ನು ನೀವು ವಿಷನ್ನಲ್ಲಿ ಇಟ್ಕೊಂಡು ನೀವು ತೀರ್ಮಾನಗಳನ್ನು ಹೇಳಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹಳೆಯ ಸಂಪರ್ಕಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅದರಿಂದ ಅನುಕೂಲ ಆಗಿದ್ದರೆ ಮುಂದುವರಿಸಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಕೈ ಬಿಡುವಂಥದ್ದು ಬಹಳ ಉತ್ತಮ. ಹಾಗಾಗಿ ಸ್ವಲ್ಪ ವಿವೇಚನೆ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಜಪವನ್ನು ಮಾಡಿ. ನಾಮ ನಿಮಗೆ ವಿಶೇಷವಾದಂಥ ಒಂದು ಫಲವನ್ನು, ನೆಮ್ಮದಿಯನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ. ಹಾಗಾಗಿನೇ ನಿಮ್ಮ ಚಟುವಟಿಕೆಗಳಿಂದ ಈ ದಿನ ನಿಮ್ಮ ಮನಸ್ಸಿಗೆ ಸಮಾಧಾನದ ಜೊತೆಗೆ ಒಳ್ಳೆಯ ಗೌರವ ಸಂಪಾದನೆ ಕೂಡ ಇದೆ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡಬೇಕು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಹೆಚ್ಚು ಸುತ್ತಾಟ ಇರುವಂಥದ್ದು, ಅದರಲ್ಲೂ ನಿಮ್ಮ ನಿಕಟವಾದಂಥ ಸ್ನೇಹಿತರ ಜೊತೆಯಲ್ಲಿ ಒಂದು ಪ್ರಯಾಣ ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಹಣವನ್ನು ಹೇಗೆ ಉಳಿಸಬೇಕು, ಹೇಗೆ ಗಳಿಸಬೇಕು ಅನ್ನುವಂಥ ವಿಚಾರಗಳಲ್ಲಿ ಒಂದು ಹೊಸ ಜ್ಞಾನೋದಯ ಆಗುತ್ತೆ. ಯಾವುದೋ ಮೂಲದಿಂದ ನಿಮಗೆ ಒಳ್ಳೆಯ ಮಾಹಿತಿ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಶ್ರಮದ ಸಮರ್ಪಣೆ ಏನಿದೆ ಅದು ನಿಮ್ಮನ್ನು ಒಂದು ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ಕೆಲಸದಲ್ಲಿ ನಿಮ್ಮ ತನ್ಮಯತೆ ಎಷ್ಟಿದೆ ಅನ್ನುವಂಥ ವಿಚಾರಗಳು ಕೂಡ ಈ ದಿನ ಬೇರೆಯವರಿಗೆ ಮಾದರಿಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ಬಿಡುವಿನ ವೇಳೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥದ್ದು, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಭಗವಂತನ ಆರಾಧನೆ, ಧ್ಯಾನ, ಯೋಗ ಇತ್ಯಾದಿ ವಿಚಾರಗಳು ಕೂಡ ಪೂರಕವಾಗಿ ನಿಮ್ಮ ಮನಸ್ಸಿನ ಚಿಂತನೆಗೆ ಬರುವಂಥದ್ದು ಇದೆ. ಹಾಗೆ ಈ ದಿನ ನೀವು ಕೌಟುಂಬಿಕ ವಿಚಾರವಾಗಿ, ಪ್ರೀತಿ ಪ್ರೇಮದ ವಿಚಾರವಾಗಿ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥವ್ರಿಗೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ವೇದಿಕೆ ಇದೆ. ಗುರುಗಳ ಮಾರ್ಗದರ್ಶನ, ಹಿರಿಯರ ಆಶೀರ್ವಾದ ನಿಮಗೆ ವಿಶೇಷವಾಗಿದೆ. ಹಾಗೆ ನಿಮ್ಮ ಮನೆ ದೇವರ ಅನುಗ್ರಹಕ್ಕಾಗಿ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿ. ಸಾಧ್ಯ ಆದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕುಟುಂಬದಿಂದ ಈ ದಿನ ನಿಮಗೆ ಸ್ವಲ್ಪ ಈ ಕೆಲಸ ಕಾರ್ಯಗಳ ಬಗ್ಗೆ ನಿರ್ದೇಶನಗಳು ಜಾಸ್ತಿ ಬರುತ್ತೆ. ನಿಮಗೆ ಕೆಲಸಗಳನ್ನು ಹೇಳುವಂಥವರೇ ಜಾಸ್ತಿ. ಹಾಗಾಗಿ ನಿಮ್ಮ ಕೆಲಸಕ್ಕೆ ಸಹಾಯಕ್ಕೆ ನಿಲ್ಲುವಂಥವ್ರಿಗಿಂತ ಈ ದಿನ ಕೆಲಸಗಳು ಹೀಗಾಗಬೇಕು ಅಂತ ಹೇಳಿ ಡೈರೆಕ್ಟ್ ಮಾಡುವಂಥವ್ರು. ಹಾಗಾಗಿನೇ ಈ ಒತ್ತಡಗಳನ್ನು ತರುವಂಥ ಸಂದರ್ಭಗಳೇ ನಿಮಗೆ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಕೋಪಕ್ಕೆ ಬಹಳ ಬೇಗ ಗುರಿಯಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಜವಾಬ್ದಾರಿಯನ್ನು ಮರೆತು ಕೆಲವು ಕೆಲಸಗಳನ್ನು ಮಾಡಿದ್ದೀರಿ. ಹಾಗೆ ಈ ಕುಟುಂಬಕ್ಕಾಗಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮುಂದಕ್ಕೆ ಹಾಕ್ತಾ ಇದ್ದೀರಿ. ಹಾಗಾಗಿ ಈ ದಿನ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇರೋದಕ್ಕಾಗಿ ನೀವು ಈ ರೀತಿಯ ಒಂದು ಕೋಪದ ಸ್ಥಿತಿಗೆ ಕಾರಣವಾಗಬೇಕಾಗತ್ತೆ. ಹಾಗೆ ಈ ದಿನದ ನಿಮ್ಮ ಪ್ರಯತ್ನಗಳು, ಅದರಿಂದ ಬರುವಂಥ ಪ್ರತಿಫಲಗಳು ಕೂಡ ಅಷ್ಟೊಂದು ಸಮಾಧಾನವನ್ನು ತರಲ್ಲ. ಒಟ್ಟಾರೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಆದರೆ ಫಲ ಮಾತ್ರ ಸಿಕ್ಕಲ್ಲ. ಸಿಕ್ಕಿದ್ರೂ ಕೂಡ ಅದು ನಿಮಗೆ ಸಂಪೂರ್ಣ ತೃಪ್ತಿಯನ್ನು ತರಲ್ಲ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ಅಂದುಕೊಳ್ಳೋದೇ ಬೇರೆ, ಅದು ಆಗೋದೇ ಇನ್ನೊಂದು. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು, ಯಾವುದೇ ಬಯಕೆಗಳು ಕೂಡ ಈಡೇರಲ್ಲ. ಇದ್ದುದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇವತ್ತಲ್ಲ ನಾಳೆ ಒಳ್ಳೆಯ ದಿನ ಬರುತ್ತೆ ಅನ್ನುವಂಥ ಆಶಾ ಭಾವನೆಯೊಂದಿಗೆ ಜೀವನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೃಷಿಕರಿಗೆ, ಪಶುಪಾಲನೆ ಮಾಡುವಂಥವ್ರಿಗೆ ಉತ್ತಮವಾದಂಥ ದಿನ. ವಿದ್ಯಾರ್ಥಿಗಳಿಗೂ ಕೂಡ ಸಮಯ ಚೆನ್ನಾಗಿದೆ, ಆದರೆ ಅದನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ಎಡವಟ್ಟಾಗತ್ತೆ. ಹಾಗೆ ನಿಮ್ಮ ಹಿತಶತ್ರುಗಳನ್ನು, ಹಾಗೆ ನಿಮ್ಮ ಮನೆಯಲ್ಲಿ ಇರುವಂಥ ಕೆಲವರು ಭೇದ ಭಾವವನ್ನು ತರ್ತಾ ಇರುವಂಥವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅವರ ಮಾತು, ಅವರ ಒಂದು ವೈಖರಿ ನಿಮಗೆ ಬೇಸರವನ್ನು ತರಿಸ್ಬೋದು. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪ್ರಯತ್ನ ಮಾಡಿ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.